ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ಬೆಳೆಯುತ್ತಿರುವ ಪಟ್ಟಣದ ಅಭಿವೃದ್ಧಿಗೆ ಕೈಜೋಡಿಸಿ ಶಾಸಕ ನಾಡಗೌಡ. ಅಭಿವೃದ್ಧಿಪರ ಚಿಂತನೆ ರಾಜಕಾರಣದ ಅವಶ್ಯಕತೆ ಇದ್ದು ಪರಸ್ಪರ ಟೀಕಾಪ್ರಹಾರಗಳಿಂದ ದೂರವಿದ್ದು ಬೆಳೆಯುತ್ತಿರುವ ಪಟ್ಟಣದ ಉದ್ಧಾರಕ್ಕಾಗಿ ಕೈಜೋಡಿಸಿ ಎಂದು ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿ.ಎಸ್. ನಾಡಗೌಡ ಅಪ್ಪಾಜಿ ಹೇಳಿದರು. ಸ್ಥಳೀಯ ಪಟ್ಟಣ ಪಂಚಾಯಿತಿಯಲ್ಲಿ ಗುರುವಾರ 2022ರಿಂದ 25ನೇ ಸಾಲಿನ SC ST ಪಂಗಡದ SFC ಅನುದಾನದಲ್ಲಿ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ವಿತರಿಸಿ ಮಾತನಾಡಿದರು. ಅಭಿವೃದ್ಧಿ ಮಾತ್ರ ನಮ್ಮ ಮೂಲ ಮಂತ್ರವಾಗಿರಬೇಕೇ ವಿನಾ ಕೇಕೆ ಹಾಕಿಸಿಕೊಳ್ಳುವ ರಾಜಕೀಯ ಮಾಡಬಾರದು. ಎಲ್ಲೆಂದರಲ್ಲಿ ಕಸ ಚೆಲ್ಲುವುದು, ಸಾರಿಗೆ ನಿಯಮಗಳನ್ನು ಪಾಲಿಸದೆ ರಾಬ್ರಿ ವಾಹನ ಚಲಾಯಿಸಿ ಪ್ರಾಣ ಕಳೆದುಕೊಳ್ಳುತ್ತಿದ್ದು ಯಾಕಿಷ್ಟು ನಿರ್ಲಕ್ಷ್ಯತನ ಎಂದು ಪ್ರಶ್ನಿಸಿಕೊಂಡರು. ಶಾಸಕರು ಎಲ್ಲ ವಸ್ತುಗಳ ಬೆಲೆ ಅರಿತುಕೊಳ್ಳುವ ಶಕ್ತಿ ನಮಗೆ ಬೇಕಿದೆ. ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಳಬೇಕು. ಎಲ್ಲೆಡೆ ದೇವಸ್ಥಾನ, ಸಮುದಾಯ ಭವನಗಳ ಬೇಡಿಕೆ ಹೆಚ್ಚುತ್ತಲೇ ಇದೆ. ದೇವಸ್ಥಾನದಲ್ಲಿ ದೇವರಿದ್ದಾನೆ ಎನ್ನುವುದನ್ನು ಮಳೆಗೆ ಇಡೀ ಉತ್ತರ ಭಾರತವೇ ಕೊಚ್ಚಿ ಹೋಗಿದೆ. ಆ ಮಳೆ ದೇವರದಿಲ್ಲವೇ ಎಂದರು. ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲ್ಕಲ್ ಮಾತನಾಡಿ, ಶಾಸಕ ನಾಡಗೌಡ ಅವರು ಚಿಂತನೆಯಿಂದ ಹಂತ ಹಂತವಾಗಿ ಅಭಿವೃದ್ಧಿಗೆ ಅನುದಾನ ಸಿಗುತ್ತಿದ್ದ ಈಗಾಗಲೇ 5 ಕೋಟಿ ಅನುದಾನದಲ್ಲಿ ಪಟ್ಟಣದ ವಿವಿಧ ಕಾಮಗಾರಿಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ವಿತರಣೆ ವಿವಿಧ ಅನುದಾನದ ಒಟ್ಟು 17.1 ಲಕ್ಷ ಅನುದಾನದಲ್ಲಿ 6 ಜನ ಪದವೀಧರಿಗೆ, 4.76 ಲಕ್ಷದಲ್ಲಿ ಗಣಕಯಂತ್ರಗಳು, 2.1 ಲಕ್ಷದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳು, 6ರಿಂದ 10ನೇ ತರಗತಿ ವರ್ಗದ 2004 ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳು, 4.74 ಲಕ್ಷದಲ್ಲಿ ವಿವಿಧ ಪಂಗಡದವರಿಗೆ ಸೀಲಿಂಗ್ ಫ್ಯಾನ್, ಸಮುದಾಯ ವರ್ಗದ ಧಾರ್ಮಿಕ ಕಾರ್ಯಕ್ರಮಗಳಿಗೆ 4.4 ಲಕ್ಷದಲ್ಲಿ ಅಡುಗೆ ಬಾಂಡೆ ಸಾಮಾನುಗಳನ್ನು ವೇದಿಕೆಯಲ್ಲಿ ಹಸ್ತಾಂತರಿಸಲಾಯಿತು. ಈ ವೇಳೆ ಶಿಒ ಈರಣ್ಣ ಕೊಣ್ಣೂರ್, ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲ್ಕಲ್, ಉಪಾಧ್ಯಕ್ಷರಾದ ಬಸವರಾಜ ಗಂಗನಗೌಡರ್, ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ, ಅಮರಪ್ಪ ಸೀರಿ, ಸಂಗಣ್ಣ ಬರಡಿ, ಬಾಬು ಕ್ಷತ್ರಿ, ಶಿವಪುತ್ರಪ್ಪ ಗುರಿಕಾರ್, ರಮೇಶ್ ಆಲ್ಕೊಪ್ಪರ್, ಲತಾ ಗುರಬಾಳ್, ಯಮನವ್ವ ಬಂಡಿವಡ್ಡರ್, ಸೋಮು ಬಡಿಗೇರ್, ನೀಲಪ್ಪ ಸಿದ್ದಾಪುರ್, ಗಣ್ಯರಾದ ಸಂಗಣ್ಣ ಮುರಾಳ್, ಬಾಲಚಂದ್ರ ಗದಗಿನ್ ಇದ್ದರು. ಬಸವರಾಜ್ ಬಿಡೇದ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ವೇಳೆ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು. ಈ ಒಂದು ನಾವು 2022-23ನೇ ಸಾಲಿನಲ್ಲಿ ಯಾವ್ಯಾವ ನಾವು ಜನಾಂಗಗಳಿಗೆ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕೆಲವೊಂದು ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಅವು ಯಾವ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. 2022-23ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಯೋಜನೆಯಲ್ಲಿ ಪದವಿ ಮುಗಿಸಿದಂತಹ ಫಲಾನುಭವಿಗಳಿಗೆ ಕಂಪ್ಯೂಟರ್ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯವರಿಗೆ 4, ಪರಿಶಿಷ್ಟ ಪಂಗಡದವರಿಗೆ 2 ಕಂಪ್ಯೂಟರ್ಗಳನ್ನ ವಿತರಣೆ ಮಾಡೋಕೆ ನಾವು ಇಟ್ಕೊಂಡಿದ್ದೀವಿ. ನಂತರ 2022-23ನೇ ಸಾಲಿನಲ್ಲಿ ಮತ್ತು 23-24ನೇ ಸಾಲಿನಲ್ಲಿ SFC 5% ಯೋಜನೆಯಲ್ಲಿ ವಿಶೇಷ ಚೇತನರಿಗೆ 2 ದ್ವಿಚಕ್ರ ವಾಹನಗಳ ಒಂದು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದೇ ರೀತಿಯಾಗಿ 2023-24ನೇ ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಯೋಜನೆಯಲ್ಲಿ 6, 7, 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಪೆನ್ನು ಮತ್ತು ಕಂಪಾಸ್ ಸುಮಾರು 204 ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ. ಅದೇ ರೀತಿಯಾಗಿ 2024-25ನೇ ಸಾಲಿನಲ್ಲಿ 7.25 ಮೀಸಲಾತಿ ಅಡಿಯಲ್ಲಿ ಮತ್ತು ಪಟ್ಟಣ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವರ್ಗದ ಸಮುದಾಯಕ್ಕೆ ಅಡುಗೆ ಬಾಂಡೆ ಸಾಮಾನು ವಿತರಿಸುವುದು ಮತ್ತು ಸೀಲಿಂಗ್ ಫ್ಯಾನ್ ವಿತರಣೆ ಫಲಾನುಭವಿಗಳಿಗೆ ಸೀಲಿಂಗ್ ಫ್ಯಾನ್ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ. ಒಟ್ಟು ಸುಮಾರು 8 ಲಕ್ಷ ಒಂದು ಇರುವಂತ ಒಂದು ನಾವು ಯೋಜನೆಯನ್ನ ಇವತ್ತು
ರಾಜಕೀಯಕ್ಕೆ ಬರಬೇಕು. ಏಕೆಂದರೆ ರಾಜಕೀಯ ಅನ್ನೋದು ಒಂದು ಉದ್ಯೋಗವಲ್ಲ, ಅದು ಒಂದು ಸಾಮಾಜಿಕ ಜವಾಬ್ದಾರಿ ಮತ್ತು ಸಾಮಾಜಿಕ ಸೇವೆ. ಅದಕ್ಕಾಗಿ ನಮ್ಮ ಮಾನ್ಯ ಶಾಸಕರು ಅವರಿಗೆ ಅವರ ಬಗ್ಗೆ ಹೇಳಿದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ. ಯಾಕಪ್ಪ ಅಂದ್ರೆ ನಾನು ಈಗ 1 ವರ್ಷದ ಅಷ್ಟೇ ನಾನು ಅಧ್ಯಕ್ಷರಾಗಿ ಬಂದಂಥವಳು. ಸುಮಾರು ಅವರಿಗೆ 30 ವರ್ಷದ ಅನುಭವ ಇತ್ತು. ನನಗೆ ತುಂಬಾ ಖುಷಿ ಆಗುತ್ತೆ. ನಾವು ಒಂದು ಸರಿ ಆಯ್ಕೆಯಾಗಿ ಅಧಿಕಾರಕ್ಕೆ ಬರೋದೇ ಒಂದು ದೊಡ್ಡ ವಿಷಯ. ಅಂಥದ್ರಲ್ಲಿ ಸುಮಾರು 6 ಬಾರಿ ಶಾಸಕರಾಗಿ ನಮ್ಮ ಸುತ್ತಮುತ್ತಲಿನ ಪಟ್ಟಣವನ್ನು ಅಭಿವೃದ್ಧಿಗೊಳಿಸಿರುವಂಥ ಶಾಸಕರು. ಸಾಕಷ್ಟು ಅನುಭವ ಐತಿ ಅವರಿಗೆ, ಸಾಕಷ್ಟು ಅನುಭವ ಇರಬೇಕು ಮನುಷ್ಯನಿಗೆ. ಅನುಭವ ಇದ್ರಂದ್ರೆ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗ್ತವೆ. ಅದಕ್ಕಾಗಿ ತುಂಬ ಅನುಭವಸ್ಥ ಶಾಸಕರಿಗೆ ನಮಗೆ ದೊರೆತಿರುವುದು ನಮಗೆ ಪುಣ್ಯ. ನಿರ್ಮಾಣಗಳಲ್ಲಿ ಇಟ್ಕೊಂಡಿದ್ದಾರೆ. ಸದ್ಯನೂ ಸಹಿತ ಸುಮಾರು 5 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಅದು ಸಹಿತ ಈಗ ಟೆಂಡರ್ ಹಂತದಲ್ಲಿ ಐತಿ. ಅದೇ ರೀತಿ 6 ಕೋಟಿ ಅನುದಾನವನ್ನು ಸಹ ಈಗ ಅವರು ಕೊಟ್ಟಿದ್ದಾರೆ. ಅದನ್ನು ನಾವು ಈಗ ಕ್ರಿಯಾಜನೆಯನ್ನು ರೂಪಿಸಿ ಮುಂದೆ ಪಟ್ಟಣದಲ್ಲಿ ರೇವಣಪ್ಪ ಭೇಟಿ ಅವರಿಗೂ ಕೂಡ ಕೀಯನ್ನು ವಿತರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮುಂದಿನ ತಯಾರಿ ಅಶೋಕ್ ಕುಮಾರ್ ಬಂಡೇವಾಳ. ಕೆಸಾಪುರ್ ಸಾವಿತ್ರಿ ಚಲವಾಡಿ. ಆಮೇಲೆ ನೀವೆಲ್ಲರ ಹೆಸರು ಓದ್ಬಿಡು. ಅಬ್ದುಲ್ ರಜಾಕ್ ರಾಕೇಶ್ ಒಳ್ಳೆ ನಿಂತ್ಬಿಡು ಸಾಕು. ಇದ್ರ ಮಕ್ಕಳಿಂದ ನೋಡ ಒಂದೇ ತೊಗೊಂಬಿಡ್ರಿ. ಒಂದೇ ಅಲ್ಲ, ಇಲ್ಲೇ ಇರ್ಲಿ ಬಿಡ್ರಿ, ನಡೀತದೆ. ಇಲ್ಲೇ ಇರಲಿ ಸ್ವಲ್ಪ ಸರ್. ದೇವಸ್ಥಾನ ಮತ್ತು ಪಂಚದುರ್ಗದ ದೇವಸ್ಥಾನ. ಸರ್ ಸರ್ ಇನ್ನು ಪ್ರಸಿದ್ಧ ಪಂಗಡ ದೇವಸ್ಥಾನಗಳು. ಕೆಲಸದ ದೇವಸ್ಥಾನ, ದುರ್ಗಮ್ಮ ದೇವಸ್ಥಾನ. ಸರಿ ಸರಿ ಸ್ವಲ್ಪ ಸರಿ ಹಿಂದೆ ಸರಿ ನೀವು ಹಿಂದೆ ಸರಿಪ್ಪ. ಸಾಹೇಬ್ರಿಗೆ ಸರ್
ಇಲ್ಲೊಂದು ಕೊಡ್ಕೊಂಡು ಅವಿಕ ಕೊಡೋ ನಮಗೆಲ್ಲ ಕೊಟ್ಟಿರ್ತೀವಿ ನೋಡ್ರಿ ಯಾರು ಮಕ್ಕಳು ಯಾರು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ವಿಶೇಷವಾಗಿ ಹ್ಯಾಂಡಿಕ್ಯಾಪ್ ಇರುವಂತಹ ಜನರಿಗೆ, ಶಾಲೆಯ ಮಕ್ಕಳಿಗೆ ಪಠ್ಯಪುಸ್ತಕ ಹಂಚುವಂತ ವಿವಿಧ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೆ ಕೊಡುವಂತ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟಂತ ಹಣವನ್ನು ಕಾಂಪ್ಯೂಟರ್ ಕೊಡುವ ಮುಖಾಂತರ ಯಾರು ಗ್ರಾಜ್ಯುಯೇಟ್ ಆಗಿದ್ದಾರೆ ಆ ಫಲಾನುಭವಿಗಳಿಗೆ ಕಾಂಪ್ಯೂಟರ್ ವಿತರಣೆ ಮಾಡಲಾಯಿತು. ಪರಿಶಿಷ್ಟ ಜಾತಿಯವರಿಗೆ 4, ಪರಿಶಿಷ್ಟ ಪಂಗಡದವರಿಗೆ 2, ಒಟ್ಟು 6 ಕಾಂಪ್ಯೂಟರ್ 4,76,000 ರೂಪಾಯಿಗಳ ವೆಚ್ಚದಲ್ಲಿ ಅದನ್ನು ಹಂಚಲಾಯಿತು. 22-23 ಮತ್ತು 23-24 ಸಾಲಿನ SFC ಯೋಜನೆಯಡಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನ ಅಂದ್ರೆ ಬೈಸಿಕಲ್, ಮೋಟರ್ ಸೈಕಲ್, ಪ್ರೈಮ್ ಮೋಟರ್ ಸೈಕಲ್ ಸುಮಾರು 2 ಹಂಚಲಾಯಿತು. ಒಂದಕ್ಕೆ ಅಂದಾಜು ವೆಚ್ಚ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಅಂದ್ರೆ ಒಟ್ಟಾರೆ 2 ಲಕ್ಷ ವೆಚ್ಚದಲ್ಲಿ ಕೊಡಲಾಯಿತು. 23-24 ಸಾಲಿನ ಪರಿಶಿಷ್ಟ ಪಂಗಡ ಮತ್ತು ಜಾತಿಯವರಿಗೆ 6, 7, 8, 9 ಮತ್ತು 10ನೇ ತರಗತಿ ಓದುವಂತ ಮಕ್ಕಳಿಗೆ, ವಿದ್ಯಾರ್ಥಿಯರಿಗೆ ನೋಟ್ಬುಕ್, ಪೆನ್ನು ಮತ್ತು ಕಂಪಾಸದ ವಿತರಣೆಯನ್ನ 1,46,000 ರೂಪಾಯಿದಲ್ಲಿ ಇವತ್ತು ಮೊತ್ತದ ಪುಸ್ತಕಗಳನ್ನು ಹಂಚುವಂತ ಕಾರ್ಯಕ್ರಮ ಕೈಗೆತ್ತಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಸಮುದಾಯ, ಪರಿಶಿಷ್ಟ ಜಾತಿಯ ಸಮುದಾಯದ ಪಂಗಡಗಳಿಗೆ 4,04,000 ಮೊತ್ತದಲ್ಲಿ ಭಾಂಡೆಗಳನ್ನು ಅಂದ್ರೆ ಅಡಿಗೆ ಮಾಡುವ ಸಾಮಗ್ರಿಗಳನ್ನ ಒಟ್ಟು 4,74,000 ರೂಪಾಯಿದಲ್ಲಿ ಹಂಚಲಾಯಿತು. ಮತ್ತು ಇತರೆ ಹಿಂದುಳಿದ ಜನಾಂಗಕ್ಕೆ ಕೂಡ ಹಂಚುವಂತ ಕಾರ್ಯಕ್ರಮ ಆಯಿತು. ಒಟ್ಟಾರೆ ಈ ಪಟ್ಟಣ ಪಂಚಾಯಿತಿಯ ಈ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತ ಮಾಡಬೇಕಾಗುತ್ತೆ. ಬಹಳ ಪ್ರಾಮಾಣಿಕವಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದ್ರು. ನಾನೇನು ಬರೋ ಅವಶ್ಯಕತೆ ಇಲ್ಲ, ನೀವೇ ಮಾಡ್ಕೊಡಿ ಅಂತ ನಾನು ಹೇಳಿದಾಗೂ ಕೂಡ ಇಲ್ಲ ನೀವೇ ಬರಬೇಕು ಅಂತ ಹೇಳಿ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಕೂಡ ಒತ್ತಾಯ ಮಾಡಿದರು. ಆ ಕಾರಣಕ್ಕೋಸ್ಕರ ನಾನು ಬಂದು ಹಂಚಿದ್ದೇನೆ. ಆದರೆ ಮೂಲತಃವಾಗಿ ಇದಕ್ಕೆ ಏನಾದರೂ ಕಾರಣೀಭೂತರಿದ್ದಾರೆ ನಿಮಗೆಲ್ಲ ಈ ಫಲಾನುಭವಿಗಳಿಗೆ ಹಂಚುವಂಥದ್ದಕ್ಕೆ ಸರ್ಕಾರ ಕೊಟ್ಟಂತ ಯೋಜನೆ ಅಂದರೆ ಅದು ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡವರು ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಅನ್ನುವಂಥ ಮಾತನ್ನು ನಾನು ಒತ್ತಿ ಹೇಳುತ್ತೇನೆ. ಪಟ್ಟಣ ಪಂಚಾಯಿತಿಯವರು ಒಳ್ಳೆ ಕೆಲಸವನ್ನ ಮಾಡೋದಕ್ಕೋಸ್ಕರ ಬಹಳಷ್ಟು ಆಲೋಚನೆಯನ್ನ ಇಟ್ಕೊಂಡಿದ್ದಾರೆ. ಸುಮಾರು
5 ಕೋಟಿ ವೆಚ್ಚದಲ್ಲಿ ಇವತ್ತು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿದ್ದಾರೆ. ಅದರ ಜೊತೆಯಾಗಿ ನಾನು ಮತ್ತೆ ವಿಶೇಷವಾಗಿ 2 ಕೋಟಿ ರೂಪಾಯಿ ವಾಣಿಜ್ಯ ಮಳಿಗೆಗಳಿಗೆ ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ಇವರು ಬೋವಿ ಸಮಾಜದವರು ಮೊನ್ನೆ ವೆಂಕಟೇಶ್ವರನ ದೇವಸ್ಥಾನ, ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಬೇಕು ದುಡ್ಡು ಅಂತ ಬಂದಿದ್ದು. ಅದಕ್ಕೋಸ್ಕರ ಒಂದು 20-25 ಲಕ್ಷ ರೂಪಾಯಿಯನ್ನು ಕೂಡ ಅದನ್ನ ನಾವು ಬೇರೆ ದೇವಸ್ಥಾನಕ್ಕೆ ಇಟ್ಟಿದ್ದೀವಿ. ಅದನ್ನು ಬದಲಾಯಿಸಿ ನೀವು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತು ಕುಡಿಯ ನೀರು 24/7 ಕುಡಿಯ ನೀರು ಯೋಜನೆ ಇರಬಹುದು, ಮುಂದೆ ಬರುವಂತ ದಿವಸದಲ್ಲಿ ಒಳಚರಂಡಿ ಯೋಜನೆ ಆಗಿರ್ಬೋದು. ಆ ಒಳಚರಂಡಿ ಯೋಜನೆಗೆ ಮಂಜೂರಾತಿ ಸಿಕ್ಕ ನಂತರ ಆ ಕೆಲಸವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಮಾತಾಡ್ತೀನಿ. ಇನ್ನೂ ಅದು ಗ್ರೇ ವಾಟರ್ ಮ್ಯಾನೇಜ್ಮೆಂಟಿಗೆ ಇನ್ನೂ 1 ವರ್ಷ ಬೇಕು. ಇನ್ನೂ ಒಂದು ಬಂದಾರೆ, ಅದನ್ನು ನೋಡ್ಕೊಂಡು ಹೋಗ್ಯಾರ. ಆದರೆ ಎಂಟೈರ್ DPR ಆಗಿ ಟೆಂಡರ್ ಕರೆದು ಎಲ್ಲ ಆಗಿ ಇನ್ನೊಂದು ವರ್ಷ ಬೇಕು. ಅದು ಆದರೆ ನಿಮ್ಮ ಊರಿನಲ್ಲಿ ಎಲ್ಲರೂ ಕೂಡ ಹೊಲಸು ಗೋಚರ ಕಾಣೋದಿಲ್ಲ, ಎಲ್ಲ ಅಂಡರ್ಗ್ರೌಂಡ್ ಅಲ್ಲೇ ಹೋಗ್ಬೋದು. ಇದು ಬೆಳೀತಕ್ಕಂಥ ಒಂದು ಪಟ್ಟಣ, ನಮ್ಮದು ಕೂಡ ಅಷ್ಟೇ ಜವಾಬ್ದಾರಿ ಇದೆ ಅನ್ನುವಂಥ ಮಾತನ್ನು ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಊರಿನ ಸ್ವಚ್ಛತೆ ಕೇವಲ ಎಲ್ಲರೂ ಏನ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಪಟ್ಟಣ ಪಂಚಾಯತಿ ಮೇಲೆ ಹಾಕ್ತೀವಿ. ತೊಳೆಯಕ್ಕೆ ಇರ್ತಕ್ಕಂಥ ಅಧಿಕಾರಿ ಅಂತ ಅದೇನಿದೆ ಅವ್ರ ಮೇಲೆ ಹಾಕ್ತೀವಿ. ಏನ್ರಿ ನಮ್ಮೂರು ಸ್ವಚ್ಛ ಇಲ್ಲ, ನಮ್ಮೂರು ಗಟ್ರು ಬಂದಾಗ್ಯಾವು, ನಮ್ಮೂರಾಗ ನೋಡ್ರಿ ಕಸ ಹೊಡೆಯವ್ರೆ, ನೋಡ್ರಿ ಕಸ ಹೆಂಗ್ ಬಿದ್ದಿದೆ ನೋಡ್ರಿ ಅಂತೀವಿ. ನಿಮ್ಗೆಲ್ಲರಿಗೆ ನಾ ಪ್ರಶ್ನೆ ಮಾಡ್ತೀನಿ, ನಮ್ಮ ಮನೆಯ ಕಸ ತಗೊಂಡು ಗಟ್ರು ಚೆಲ್ತೀವಿ, ನಮ್ಮ ಮನೆಯ ಕಸ ದಿವಸ ಬಳತ ತಾಯಿಗೆ ಹಾಕ್ತೀವಿ. ಮತ್ತು ನಾವು ಈ ರೀತಿ ಮಾಡಿದಾಗ ಕೂಡ ಹೆಂಗ್ ಸ್ವಚ್ಛ ಉಳಿಲಿಕ್ಕೆ ಸಾಧ್ಯ? ಆದ್ರೆ ನಾವು ಪಾತ್ರ ವಹಿಸ್ಬೇಕು, ನಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಅದನ್ನ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಗಿಟ್ಟು ಇವತ್ತು ವಾಹನ ಅದಾವ, ಆ ವಾಹನ ಬಂದಾಗ ಅದರಲ್ಲಿ ಖಾಲಿ ಮಾಡಿದ್ರು. ಓಣಿ ಚಿಕ್ಕ ವಾಹನಗಳು ಬರ್ತಾವೆ, ದಯವಿಟ್ಟು ಈ ಸೂಚನೆ ಕೊಡಿ, ಎಲ್ಲರಿಗೂ ಕಳಿಸ್ಕೊಡಿದ್ದಾರೆ. ಪ್ರತಿನಿತ್ಯ ಕಸ ನೇರವಾಗಿ ನಿಮ್ಮ ವಾಹನಗಳಿಗೆ ಚೆಲ್ಲಬೇಕು. ಯಾರಾದ್ರೂ ಗಟ್ಟರಿಗೆ ಚೆಲ್ಲೋದನ್ನು ನೋಡಿದ್ರೆ ಅಥವಾ ರಸ್ತೆಗೆ ಚೆಲ್ಲೋದನ್ನ ನೋಡಿದ್ರೆ ಅವ್ರನ್ನ ದಂಡ ಹಾಕ್ತೀವಿ ಅಂತ ನೀವು ನೇರವಾಗಿ ನೋಟಿಸ್ ಕೊಡ್ರಿ ಎಲ್ಲರಿಗೆ. ಯಾಕಂದ್ರೆ ಸ್ವಚ್ಛತಾ ಒಬ್ಬ ವ್ಯಕ್ತಿಯಿಂದ ಮಾಡೋದಲ್ಲ, ಒಂದು ಸಂಸ್ಥೆಯಿಂದ ಮಾಡೋದಲ್ಲ, ಎಲ್ಲರೂ ಭಾಗಿಯಾಗ್ಬಿಟ್ಟಿರ್ತಾರೆ. ಅಂದಾಗ ಸ್ವಚ್ಛ ಉಳಿಲಿಕ್ಕೆ ಸಾಧ್ಯ. ಈ ಎಲ್ಲಿಗೆ ಬಂದಿದೆ ಕಾಲ ಅಂದ್ರೆ ಕೆಲವು ಸಂದರ್ಭದಲ್ಲಿ ನನ್ನ ಮೈ ಮೇಲೆ ಬಟ್ಟೆ ಹೊಲಸಾಗಿ ಹೋದ್ರೆ ಸರ್ಕಾರದವರು ಇದನ್ನ ದೋಬಿ ಕೊಟ್ಟು ವಾಶ್ ಮಾಡಿ ನಮ್ಗೆ ಹಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದಿದೆ. ಇದು ಅಲ್ಲ, ಇದು ನಾಗರಿಕರ ಜವಾಬ್ದಾರಿ ಅಲ್ಲ. ಇದು ಸರ್ಕಾರ ಇವತ್ತು ಸಾಕಷ್ಟು ಹಲವಾರು ಯೋಜನೆ ಕೊಟ್ಟಿದೆ. ಶಿಕ್ಷಣಕ್ಕೆ ಇವತ್ತು ದುಡ್ಡು ಕೊಡುತ್ತೆ, ಆಹಾರಕ್ಕೆ ದುಡ್ಡು ಕೊಡುತ್ತೆ, ಅದೇ ರೀತಿಯಾಗಿ ಆರೋಗ್ಯಕ್ಕೆ ದುಡ್ಡು ಕೊಡುತ್ತೆ, ರಸ್ತೆಗೆ ದುಡ್ಡು ಕೊಡ್ತೀವಿ, ಬಸ್ ಪ್ರಯಾಣ ಕೊಡ್ತೈತೆ. ಎದಕ್ಕೆ ಕೊಡ್ತಾ ಇಲ್ಲ ಸರ್ಕಾರಕ್ಕೆ? ಇಷ್ಟೆಲ್ಲ ಹಣ ಕೊಡುವಾಗ ಎಲ್ಲಿಂದ ಹಣ ತರಲಿಕ್ಕೆ ಸಾಧ್ಯ? ಇದನ್ನ ಆಲೋಚನೆ ಮಾಡ್ಬೇಕು. ಸರ್ಕಾರ ಪ್ರಿಂಟ್ ಮಾಡೋದಿಲ್ಲ, ಇದು ನೀವೆಲ್ಲ ನೋಡ್ಕೋಬೇಕು. ಯಾರು ಪ್ರಿಂಟ್ ಮಾಡೋದಿಲ್ಲ, ದುಡ್ಡು ಪ್ರಿಂಟ್ ಮಾಡೋದಿಲ್ಲ. ನೀವೇನು ಒತ್ತಿಗೆ ಕೊಡ್ತೀರಿ, ಒತ್ತಿಗೆ ಹಣದಿಂದಲೇ ಸರ್ಕಾರ ನಡೆಸೋದು. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಾನು ನೋಡಿದ್ದೀನಿ ಇವತ್ತು ನಮ್ಮ ಆ ಹಿಂದ್ಗಡೆ ಇರ್ತಕ್ಕಂಥ ಕಾಲನಿಗಳನ್ನು ನೋಡಿದ್ದೀನಿ ನಾನು. ಎಷ್ಟು ಗಲೀಜಿದಾವ ಅಂದ್ರೆ ನೀವು ನೋಡ್ಲಿಕ್ಕೆ ಸಾಧ್ಯ. ಅಲ್ಲಿ ಸಮುದಾಯ ಭವನ ಕೇಳಿದ್ರು, ಸಮುದಾಯ ಭವನ ಹಿಂದಿದ್ದಾಗಲೇ ಕಟ್ಟಿಕೊಟ್ಟೆ. ಇವತ್ತು ಒಂದು ಕಾಸು ಕೂಡ ಉಳಿದಿಲ್ಲ. ಸಮುದಾಯ ಭವನ ಒಂದು ಕಾಸು ಇಲ್ಲ. ಸ್ವಚ್ಛತಾ ದೂರ ಉಳಿತು,
ಎಲ್ಲ ಗಾಜುಗಳನ್ನು ನೋಡಿದ್ರು. ಹೋದ ವರ್ಷ 2 ವರ್ಷದಿಂದ ಇಲ್ಲೊಂದು ಸಮುದಾಯ ಭವನ ಕಟ್ಟಿದ್ರು. ಅದ್ರಿಗೆ ಅರ್ಧವರ್ಧ ಕಾದೆಲ್ಲ ಹೊಡೆದು ಹಾಕಿದ್ರು. ಯಾರು ಜವಾಬ್ದಾರಿ ಇದಕ್ಕೆ? ಏನು ಪ್ರತಿಯೊಂದರಲ್ಲಿ ಪೊಲೀಸ್ ನಿಲ್ಲಿಸಕ್ಕಾಗತ್ತಾ? ಪ್ರತಿಯೊಬ್ಬ ಮನೆಗೊಂದೊಂದು ಪೊಲೀಸ್ ನಿಲ್ಲಿಸಕ್ಕಾಗತ್ತಾ? ಇಲ್ಲ. ನಾಗರಿಕರ ಜವಾಬ್ದಾರಿ ಬಹಳ ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜವಾಬ್ದಾರಿ ನಾವು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ, ಈಗ ನನಗೆ ಜ್ವರ ಬಂತು ಅಂದ್ರೆ ದವಾಖಾನಿಗೆ ಹೋಗಿ ಯೂರಿನ್ ಚುಚ್ಚುವಂತ ಕೊಡ್ರಿ, ನನಗೆ ಬೇಡ ಅನ್ನಕ್ ಬರುತ್ತ? ಔಷಧ ನಾನು ತಗೋಬೇಕು. ನಮ್ಮ ಮನೆ ಸುತ್ತ ಪರಿಸರ ಸ್ವಚ್ಛ ಇಲ್ಲ ಅಂದ್ರೆ ಅದನ್ನು ಸ್ವಚ್ಛ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಸಾರ್ವಜನಿಕ ಇರ್ತಕ್ಕಂಥ ಸ್ಥಳಗಳಲ್ಲಿ ಪಂಚಾಯತಿ ಬರ್ತೈತೆ. ನಮ್ಮ ಮನೆ ಕಾಂಪೌಂಡ್ ನಲ್ಲೂ ಕೂಡ ಕಸ ಎತ್ಕೊಂಡು ಹೋಗುವಂತಂದ್ರೆ ಹೆಂಗ ಸಾಧ್ಯ? ಇದನ್ನ ಎಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಕುಡಿ ನೀರು ನೋಡ್ತೇನೆ, ನಳ ಚಾಲು ಚಾಲನೆ ಇಟ್ಬಿಡ್ತೀರಲ್ಲ, ಬಂದೇ ಆಗೋದಿಲ್ಲ ನಳಗಳು. ಮತ್ತೆ ಮುಂದೆ ನೀರು ಹೋಗೋದು ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ? ನಳ ಬಂದ್ ಮಾಡ್ರಿ ಅಥವಾ ವಾರದನ್ನ ತಿರುತ್ತೀವಿ ಅಂತಂದ್ರೆ ಅವ್ರು ಕೂಡ ಜಗಳ ಚಾಲು ಮಾಡ್ತೀರಿ. ಎಲ್ಲರೂ ಮಾಡ್ತೀರಿಲ್ಲ? ಹೇಳ್ರಿ. ನಾ ಏನಾರ ನಿಷ್ಠೂರ್ ಮಾತಾಡಕತ್ತೀನಿ. ಯಾಕೆ ಮಾತಾಡಕತ್ತೀನಿ? ರಾಜಕಾರಣ ಮಾಡೋದು ಬಹಳ ತಿಳಿಯೋದಿಲ್ಲ. ಯಾರೋ ಒಬ್ಬನ ಬೇದು ಕುಕ್ಕೆ ಹೊಡಿಸ್ಕೊಂಡು ಸಿಡಿ ಹೊಡಿಸ್ಕೊಂಡು ಬಹಳ ದೊಡ್ಡ ಮಾತಲ್ಲ. ಆದ್ರೆ ಜನಕ್ಕೆ ತಿಳುವಳಿಕೆ ಹೇಳಿ ಸರಿಯಾದ ದಾರಿ ಮೇಲೆ ನಾವು ನೀವು ಇರುವುದು ಬಹಳ ಮುಖ್ಯ ಅನ್ನೋದನ್ನ ಹೇಳುವಂತದಕ್ಕೆ ಎದಿಗಾರಿಕೆ ಬೇಕು. ಬಹಳ ಮುಖ್ಯ ಎದಿಗಾರಿಕೆ ಬೇಕು ಒಬ್ಬ ವ್ಯಕ್ತಿಗೆ. ಇವೆಲ್ಲ ಸಾರ್ವಜನಿಕ ಆಸ್ತಿಗಳು, ನಿಮ್ಮ ಆಸ್ತಿಗಳು. ಇವು ನಮ್ಮ ಆಸ್ತಿಗಳು, ನಮ್ಮ ಒತ್ತಿಗೆಯಿಂದ ಕಟ್ಟಿದಂಥವು. ಇವ್ರು ಕಾಪಾಡತಕ್ಕಂಥದ್ದು ಬಹಳ ಮುಖ್ಯ. ದೇವಸ್ಥಾನಕ್ಕೆ ಬಹಳ ಮಹತ್ವ ಕೊಡ್ತೀವಿ ನಾವು, ಶಾಲೆಗೆ ಮಹತ್ವ ಕೊಡೋದಿಲ್ಲ. ಇತರೆ ಸಮಾಜದ ಸಾರ್ವಜನಿಕ ಆಸ್ತಿಗೆ ಮಹತ್ವ ಕೊಡೋದಿಲ್ಲ ನಾವು. ದೇವಸ್ಥಾನಕ್ಕೆ ಮಹತ್ವ ಕೊಡಬೇಕಿಲ್ಲ ಅಂತ ಅನ್ನೋದಿಲ್ಲ, ಕೊಟ್ಟೆ ಕೊಡಬೇಕು. ಅದನ್ನು ಸ್ವಚ್ಛ ಇಡ್ತೀವಿ, ದೇವರನ್ನು ಸ್ವಚ್ಛ ಇಡ್ತೀವಿ, ದೇವಸ್ಥಾನ ಸ್ವಚ್ಛ ಇಡ್ತೀವಿ. ಅದೇ ಶಾಲೆ ಸ್ವಚ್ಛ ಇಡೋದು, ನಮ್ಮ ಮಕ್ಕಳಲ್ಲಿ ಓದ್ತಾ ಹೋಗೋದು ನಮಗೆ ಅದರ ಜವಾಬ್ದಾರಿ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲರೂ ಇವತ್ತು ದೇವರಿದ್ದಾನೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇದ್ದಾನೆ, ನಮ್ಮ ಕೃತಿಯಲ್ಲಿ ದೇವರಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹಾಗಿದ್ದರೆ ಇವತ್ತು ಮೊನ್ನೆ ಮಳೆ ಆಗಿದೆ. ಉತ್ತರ ಭಾರತದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಊರುಗಳೇ ಕೊಚ್ಕೊಂಡೋಗ್ಯಾವ, ದೇವಸ್ಥಾನ ಕೊಚ್ಕೊಂಡೋಗ್ಯಾವ, ದೇವ್ರ ಗುಡಿ ಮೇಲೆ ಎಲ್ಲ ಗೋಪುರಗಳು ಬಿದ್ದೋಗ್ಯಾವ. ಮತ್ತು ದೇವರ ಗುಡಿಯಾಗ ನಾವು ಯಾಕೆ ಬರ್ತಿತ್ತು? ದೇವರ ಗುಡಿಯಾಗಂದ್ರೆ ಗೋಪುರ ಯಾಕೆ ಬರ್ತಿತ್ತು? ಬೀಳ್ತಿದ್ದಿಲ್ಲ. ಅದು ಅಲ್ಲ ಭಾವನೆ. ಭಾವನೆಗೋಸ್ಕರ ದೇವಸ್ಥಾನ ಮಾಡತಕ್ಕಂಥದ್ದು ಸರಿ. ಆ ದೇವಸ್ಥಾನವನ್ನ ಯಾವ ರೀತಿಯಾಗಿ ನಾವು ನೋಡ್ತೇವೆ, ಸಾರ್ವಜನಿಕ ಆಸ್ತಿ ಕೂಡ ದೇವರ ಆಸ್ತಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅವು ಕೂಡ ಅಷ್ಟೇ ಮುಖ್ಯ ಅಂತ ತಿಳ್ಕೋಬೇಕು. ಅವನ್ ಕಾಪಾಡ್ತಕ್ಕಂಥ ಕೆಲಸ ಕೊಟ್ಕೊಳ್ಳೋದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಊರಿಗೊಂದೊಂದು ಸಮುದಾಯ ಭವನ ಕೇಳ್ತಾರೆ, ಊರಿಗೊಂದೊಂದು ಸಮುದಾಯ ಭವನ ಕೇಳ್ತಾರೆ. ಶಾಲೆ ಶುರುವಾಗ್ತಿರ್ತೈತೆ, ಅದನ್ನ ಬಿಡ್ತಾರ ನಮ್ಮ ಸಮುದಾಯ ಭವನ ಮೊದಲು ಕಟ್ಟಿಕೊಟ್ಟಿರ್ತಾರೆ. ಅರ್ಥ ಆಗೋದಿಲ್ಲ. ಭಾರತ ದೇಶದಲ್ಲಿ ಯಾವ ಜಾತಿ ಇಲ್ಲ, ಒಂದೇ ಜಾತಿ, ಅದು ಭಾರತೀಯ ಅನ್ನೋದು ಒಂದೇ ಜಾತಿ ಅಂತ ಎಲ್ಲಿವರೆಗೂ ಕಲ್ಪನಾ ಮಾಡೋದು ಅಲ್ಲಿವರೆಗೂ ನಮ್ಮಂತರು ಈ ಜಾತಿ ಆ ಜಾತಿ ಅಂತ ಬೆಂಕಿ ಹಚ್ಚಿ ಆಯ್ಕೆ ಮಾಡೋರು ಬಹಳಷ್ಟು ಜನ. ಅದಕ್ಕೆ ದಯವಿಟ್ಟು ಇವತ್ತು ಈ ಸಂದರ್ಭ ಬಂದಿದೆ ಅಂತ ಹೇಳ್ತೀನಿ. ಬಡವರಿಗೆ ಕೊಡುವಂತ ಈ ಒಂದು ಸಾಮಗ್ರಿಗಳನ್ನು ಏನ್ ಕೊಟ್ಟಿದೆ ಇದನ್ನ ಸದ್ಬಳಕೆ ಮಾಡ್ಕೊಳ್ರಿ, ಸದ್ಬಳಕೆ ಮಾಡ್ಕೊಳ್ರಿ. ಇದರಿಂದ ಸಾರ್ವಜನಿಕ ವಲಯಕ್ಕೆ ಉಪಯೋಗ ಆಗಲಿ, ಹಿಂದುಳಿದ ವರ್ಗದವರಿಗೆ ಅಥವಾ
SC/ST ಜನಾಂಗಕ್ಕೆ ಅನ್ನುವಂತ ದೃಷ್ಟಿಯಿಂದ ಮೀಸಲಿಟ್ಟಂತ ದುಡ್ಡನ್ನು ಕೊಟ್ಟಿದಾರಲ್ಲ, ಇದು ವ್ಯರ್ಥ ಆಗಬಾರ್ದು. ಇದು ವ್ಯರ್ಥ ಆಗಬಾರ್ದು. ಇದನ್ನ ನೀವು ಆಸ್ತಿಯಾಗಿ ಪರಿವರ್ತನೆ ಮಾಡ್ಕೋಬೇಕು. ಜೊತೆಗೆ ಕಾಂಪ್ಯೂಟರ್ ಕೊಟ್ಟಿದ್ದಾರೆ, 6 ಮಂದಿಗೆ ಕಾಂಪ್ಯೂಟರ್ ಕೊಟ್ಟಿದ್ದಾರೆ. 6 ಮಂದಿಗೆ ಕಾಂಪ್ಯೂಟರ್ ಕೊಟ್ಟಿದ್ದಾರೆ ಅಂತಂದ್ರೆ ಅದ್ರ ಮೇಲೆ ಅವರ ಜೀವನ ಪ್ರಾರಂಭ ಆಗಬೇಕು, ಉದ್ಯೋಗ ಪ್ರಾರಂಭ ಆಗಬೇಕು. ಅದು ಬಿಟ್ಕೊಟ್ಟೇನಪ್ಪಾ ಅಂತಂದ್ರೆ ಅದರಲ್ಲಿ ಸಿನಿಮಾ ನೋಡಕ್ಕಾಗ್ಲಿ, ಅದ್ರ ಮೇಲೆ ಚಾಟಿಂಗ್ ಮಾಡೋದಕ್ಕಾಗ್ಲಿ, ಅದ್ರ ಮೇಲೆ ಎದಕ್ಕಾರ ಬೇರೆ ತಪ್ಪು ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಲ್ಲ. ಅದಕ್ಕೆ ಪ್ರಿಂಟರ್ ಕೊಟ್ಟಿದ್ದಾರೆ, ಸರ್ವರ್ ಪ್ರಿಂಟರ್ ಕೂಡ ಕೊಟ್ಟಿದ್ದಾರೆ. ಪ್ರಿಂಟರ್ ಕೊಟ್ಟಿದ್ದಾರಲ್ಲ, ಇಲ್ಲ ಪ್ರಿಂಟರ್ ಇಲ್ಲ, ಪ್ರಿಂಟರ್ ಇಲ್ಲ. ನೀವು ಅದ್ರ ಮೇಲೆ ಉದ್ಯೋಗ ಮಾಡ್ಕೋಬಹುದು. ಒಂದು ಪ್ರಿಂಟರ್ ತಗೊಂಡು ಒಂದು 8,000 10,000 ಒಂದು ಪ್ರಿಂಟರ್ ಬರ್ತದೆ. ಆ ಪ್ರಿಂಟರ್ ಇಟ್ಕೊಂಡು ಒಂದು ಉದ್ಯೋಗ ಪ್ರಾರಂಭ ಮಾಡಬಹುದು. ಇವಾಗ DTP ಸೆಂಟರ್ ಪ್ರಾರಂಭ ಮಾಡಬಹುದು. ಹೀಗೆ ಇದನ್ನ ಸದ್ಬಳಕೆ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಆಧಾರ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಬಾಂಡೆ ಸಾಮಾನು ಕೊಟ್ಟಿದ್ದೀವಿ. ಬಾಂಡೆ ಸಾಮಾನು ಕೊಟ್ಟಾರ ಬಡವರ ದೇವರ ಆರಾಧನೆ ಮಾಡ್ತಕ್ಕಂಥದ್ದಕ್ಕಾಗ್ಲಿ ಅಥವಾ ಮದುವೆ ಮುಂಚೆ ಆಗ್ತಕ್ಕಂಥದ್ದಕ್ಕಾಗ್ಲಿ ಬಾಡಿಗೆ ಸಾಮಾನುಗಳನ್ನ ತಂದು ಅಲ್ಲಿ 1,000-2,000 ರೂಪಾಯಿ ಏನಪ್ಪ ಅಂದ್ರೆ ಬಾಡಿಗೆ ಕೊಡೋದ್ರ ಬದಲಾಗಿ ಉಚಿತವಾಗಿ ಅವರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾರೆ. ಅದನ್ನ ನಿಮ್ಮ ಆಸ್ತಿಯನ್ನು ಕಾಪಾಡ್ಕೋಬೇಕು. ಅವ್ರು ಕನಿಷ್ಠ ಪಕ್ಷ 20-25 ವರ್ಷ ಬಹಳ ವರ್ಷದ ಮಟ್ಟಿಗೆ ನೀವು ಅದನ್ನು ಜೋಪಾನ ಮಾಡಬೇಕು. ಪುಕ್ಕಟ್ಟೆ ಬಂದದ್ದು ಅಂತ ತಿಳ್ಕೊಂಡು ನೀವು ಎತ್ತೆ ಬಾಂಡೆ ಹೋಗೋದ್ರಿಂದ 4 ದಿವಸಕ್ಕೆ ಕಲಸು ಅಥವಾ ಹಿಂಗೆ ಇಟ್ಟಿದ್ರೆ ಜೋರ್ ಚೆಕ್ಕೊಂಡು ನೋಡಿ. ನಾನು ಅವ್ನೇನ್ ಮಾಡ್ತಾರ ತುಂಬಿದಿರುತ್ತೋ ಅನ್ನ ಮತ್ತು ಸಾರು ತುಂಬಿರ್ತೋ ಆ ನೆಲದ ಮೇಲೆ ಈಗ ಬಾರದಂತ ಚೆಕ್ತಾರೆ. ತಳ ಎದಕ್ಕೆ ಬಂತು ಯಾರು ಹೇಳಿದ್ರೆ ಏನಪ್ಪಾ ಹಾಳಾಗಿತ್ತಂದ್ರೆ ಬಿಡ ನೀನು ರೊಕ್ಕ ಕೊಡ್ತಂದಿ ಏನಂತ ಇವೆಲ್ಲ ಮಾಡಬಾರ್ದು. ಅದಕ್ಕಾಗಿ ಉಪಯೋಗ ಮಾಡ್ರಿ. ಯಾಕಂದ್ರೆ ಬಡ ಮಕ್ಕಳಿಗೆ ಪುಸ್ತಕ ಪೆನ್ಸಿಲ್ ಕೊಟ್ಟಿದ್ದಾರೆ. ಅವ್ರು ಒಳ್ಳೆ ವಿದ್ಯಾವಂತರಾಗ್ಲಿ ಅಂತ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಎಲ್ಲಾ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಪ್ರೋತ್ಸಾಹ ಇದೆ. ಪಟ್ಟಣ ಪಂಚಾಯತಿಯವರಿಂದ ಮಾಡಿದ ಉದ್ದೇಶ ಅಂದ್ರೆ ಪ್ರೋತ್ಸಾಹ ಇದೆ. ಆ ಒಂದು ಕಾರ್ಯಕ್ರಮವನ್ನ ಕೈಗೆತ್ತಿಕೊಂಡಿದ್ದಾರೆ. ಆಮೇಲೆ ಈ ಮೋಟರ್ ಸೈಕಲ್ 3 ಗಾಲಿ ಮೋಟರ್ ಸೈಕಲ್ ಎಲ್ಲರೂ ಇಬ್ಬರು ತಗೊಂಡ್ರಿ. ನಾನು ಭಾಳ ಕೊಟ್ಟಿದ್ದೀನಿ ತಾಲೂಕಿನಲ್ಲಿ. ಒಟ್ಟಾರೆ ಸುಮಾರು ನನ್ನ ಅವಧಿಗಳಲ್ಲಿ ಲೆಕ್ಕ ಹಾಕಿದ್ರೆ 300-400 ಮೋಟರ್ ಸೈಕಲ್ ಕೊಟ್ಟಿದ್ದೀನಿ. ಆದ್ರೆ 3 ಗಾಲಿ 2 ಗಾಲಿ ಆಗ್ಯಾವೆಲ್ಲ. 3 ಗಾಲಿ ತೆಗೆದು 2 ಗಾಲಿ ಮಾಡಿರ್ತಾರೆ. ಯಾರಿಗೋಸ್ಕರ ಮೋಟರ್ ಸೈಕಲ್ ಕೊಡ್ತೀವಿ ಅವ್ರ ಬದಲಾಗಿ ಬೇರೆದವರು ಉಪಯೋಗ ಮಾಡೋದು. ಸ್ಕೂಟರ್ ತಗೊಂಡು ಬಂದ ಉಪಯೋಗ ಮಾಡಕ್ಕೆ ಪ್ರಾರಂಭ ಮಾಡೋದು. ಹೀಗಿದ್ದಾಗ ದಯವಿಟ್ಟು ಯಾವ ಉದ್ದೇಶಕ್ಕೆ ಸರ್ಕಾರ ಕೊಟ್ಟಿದೆ ಆ ಉದ್ದೇಶಕ್ಕೆ ಸೀಮಿತವಾಗಿ ಅದನ್ನ ಬಳಕೆ ಮಾಡಿಕೊಂಡು ಅದನ್ನ ಸದಾಕಾಲ ಬಾಳುವಾಗ ನೋಡ್ಬೇಕು. 3 ವರ್ಷ 4 ವರ್ಷಕ್ಕೆ ಮೋಡ್ಕ ಮಾಡಿ ಹೋಗುದು, ಮತ್ತೊಂದು ಅರ್ಜಿ ಹಾಕೋದು, ನನ್ನ ಹಾಳಾತ್ರಿ ಮೋಟರ್ ಸೈಕಲ್ ಮತ್ತೊಂದು ಕೊಡ್ರಿ ಅಂತ ಬರಬಾರ್ದು. ಅಂಗವಿಕಲರಿಗೆ ಕೊಡುವಂತಹ ಉದ್ದೇಶ ಏನಪ್ಪ ಅಂದ್ರೆ ಅವರು ಸಮಾಜದಲ್ಲಿ ಎಲ್ಲ ಕಡೆ ಅವರು ಸುತ್ತಾಡ್ಲಿ. ಅವರು ಕೂಡ ಏನಪ್ಪಾ ಅಂತಂದ್ರೆ ನನಗೆ ದೇವ್ರ ಕಾಲು ಕೊಟ್ಟಿಲ್ಲ ಅಂದ್ರೆ ಏನಾಯ್ತು, ನಾನು ನಿಮ್ಗಿಂತ ವೇಗದಿಂದ ನಾನು ಅಡ್ಡಾಡ್ತೀನಿ ಅನ್ನೋದಕ್ಕೋಸ್ಕರ ಅವ್ರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ, ಅವ್ರಿಗೆ ಉದಾಸೀನ ಬರಬಾರ್ದು ಜೀವನದಲ್ಲಿ ಅಂತ ಸರ್ಕಾರಿ ಯೋಜನೆಗಳನ್ನು ಮಾಡಿದರು. ಅದಕ್ಕೆ ಇವನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಳಿ. ಪಟ್ಟಣ ಪಂಚಾಯತಿಯವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಬರುವಂತಹ ದಿವಸದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಏನ್ ನೆರವು ಬೇಕು ಆ ನೆರವನ್ನ ಕೊಡ್ಲಿಕ್ಕೆ ನಾನು ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ರಾಜಕಾರಣ ಮಾಡಬಹುದು, ಆದ್ರೆ ದಿನನಿತ್ಯದ ರಾಜಕಾರಣ ಮಾಡೋದು, ಕೇವಲ ಯಾವುದೊಂದು ಒಳ್ಳೆ ಕೆಲಸ ಮಾಡಿದ್ರು ಟೀಕೆ ಮಾಡೋದು ಅಥವಾ ಯಾವುದೋ ಒಳ್ಳೆ ಕೆಲಸ ಆಗ್ತಾ ಇದೆ ಅದಕ್ಕೆ ಅಡ್ಡ ಮಾಡತಕ್ಕಂಥದ್ದು ಇದು ಸರಿಯಾದ ಪ್ರವೃತ್ತಿ ಅಲ್ಲ. ಅದು ನಮ್ಮ ಬೆಳವಣಿಗೆ ಆಗೋದಿಲ್ಲ. ನಮ್ಮ ಬೆಳವಣಿಗೆ ಅಂದ್ರೆ ಸಮಾಜದ ಬೆಳವಣಿಗೆ ಆಗುವುದಿಲ್ಲ. ಸಮಾಜದ ಬೆಳವಣಿಗೆ ಆಗದಿದ್ರೆ ಮುಂದೆ ಬರುವಂತಹ ನಮ್ಮ ಪೀಳಿಗೆ ಬೆಳವಣಿಗೆ ಕೂಡ ಆಗುವುದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಸರ್ಕಾರ ಮನೋಭಾವದಿಂದ ನಾವು ಬೆಳವಣಿಗೆ
ಒಂದು ಆಗೋಣ. ಸರ್ಕಾರ ಕೊಟ್ಟಂತ ಈ ಯೋಜನೆಗಳನ್ನ, ಅದರ ಜೊತೆ ಗ್ಯಾರಂಟಿ ಯೋಜನೆಗಳನ್ನ, 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಸದ್ಬಳಕೆ ಮಾಡ್ಕೊಳ್ಳಿ. ದುರುಪಯೋಗ ಮಾಡ್ಕೊಳ್ಳದೇ ನೀವು ಪ್ರತಿಯೊಬ್ಬರು ಆರ್ಥಿಕವಾಗಿ ಇವತ್ತು ಭದ್ರವಾಗಿ ನಿಮ್ಮ ಜೀವನವನ್ನ ಸುಗಮವಾಗಿ ಆ ಭಗವಂತ ನಿಮ್ಗೆ ಹೆಚ್ಚಿನ ಶಕ್ತಿ ಕೊಡಲಿ. ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನುವಂಥ ಮಾತನ್ನು ಹೇಳಿ ಪಟ್ಟಣ ಪಂಚಾಯತ್ಗಳಿಗೆ ಮತ್ತೊಮ್ಮೆ ನಾನು ಅಭಿನಂದಿಸಿ ತಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ನಮ್ಮ ಸೆಕ್ರೆಟರಿ ಅವರು, ಕಾರ್ಯದರ್ಶಿ ಅವರು ಈ ಲೇಔಟ್ಗಳು ಮಾಡ್ತಾರೆ. ಈ ಬ್ರಾಂಚ್ ದಾರ್ಯಾಗ ನಿಲ್ಲಿಸಿದ್ರು, ನಿಲ್ಲಿಸಿ ಅದೊಂದು ಲೇಔಟ್ ಆಗಿದ್ರೆ ಆ ರೋಡ್ ಮಾಡಿಕೊಡ್ರಿ ಅಂತ ನಾವು ನಿಲ್ಲಿಸಿದ್ದಾರೆ. ಯಾರು ಲೇಔಟ್ ಮಾಡ್ತಾರ ದಾರಿ ಮಾಡಿಕೊಡೋದು ಜವಾಬ್ದಾರಿ ಅವರು. ಆ ನಂತರ ಹ್ಯಾಂಡ್ ಓವರ್ ಆದ್ಮೇಲೆ ಮುನ್ಸಿಪಾಲಿಟಿಗಳು ಮಾಡ್ಬೋದು. ಆಯ್ತಾ? ನಾನು ಹೋಗಾಗ ನೋಡ್ಕೊಂಡು ಹೋಗ್ತೀನಿ. ಅದೇನೋ ಒಂದು ವಿಲೇಜ್ ಟು ವಿಲೇಜ್ ರೋಡ್ ಅಂತ, ಅದು ಈ ಬಜೆಟ್ ಇಲ್ಲ ಅಂತ ಮಾತ್ರ. ಬಜೆಟ್ ಇಲ್ಲ, ಬಜೆಟ್ ಇಲ್ಲ, ಈ ಕೊಡಕ್ಕೆ ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಯಾರು ಲೇಔಟ್ ಡೆವಲಪ್ ಮಾಡ್ತಾರೆ ಆ ಲೇಔಟ್ ನಲ್ಲಿ ಎಲ್ಲಾ ಸೌಕರ್ಯ ಕೊಡೋದನ್ನ ನೀವು 70% ರಿಲೀಸ್ ಮಾಡಕ್ ಹೋಗ್ಬಾರ್ದು. ದಯವಿಟ್ಟು ನೀವು ಸೈಟ್ಸ್ ಅನ್ನ ರಿಲೀಸ್ ಮಾಡಕ್ ಹೋಗ್ಬಾರ್ದು. ರೋಡ್ ಆಗ್ಬೇಕು, ಲೈಟ್ ಆಗ್ಬೇಕು, ಯುಟಿಲಿಟಿ ಆಗ್ಬೇಕು, ಆಮೇಲೆ ಓಪನ್ ಡ್ರೈನ್ ಆಗ್ಬೇಕು, ಆಮೇಲೆ ಗಿಡಗಳು ಆಗಬೇಕು, ಗಾರ್ಡನ್ ನೀವು ಹ್ಯಾಂಡ್ ಓವರ್ ಆಗ್ಬೇಕು. ಗಾರ್ಡನ್ ನೀವು ಎಲ್ಲ ಕಡೆ ಹ್ಯಾಂಡ್ ಓವರ್ ತಗೋಬೇಕು. ನೀವು ಗಾರ್ಡನ್ ಹ್ಯಾಂಡ್ ಓವರ್ ತಗೋದಿಲ್ಲ, ಅದ್ರಾಗ ಯಾರಿಗಾರ ಒಬ್ಬರು ಮಾರಿ ಮನೆ ಕಟ್ಟಕ್ಕೆ ಕೊಟ್ಬಿಡ್ತಾರ. ನೋಡಿಲ್ಲ, ಈ ಊರಾಗ ಗಾರ್ಡನ್ಗಳ ಮಾಯ ಆಗ್ಯಾವ. ಎಲ್ಲ ಕಡೆ ಒಂದೇನಾರ ಗಾರ್ಡನ್ ಬೇಕಾಗಿಲ್ಲ. ನಿಮಗೆ 15 ಲಕ್ಷ ರೂಪಾಯಿ ಇದನ್ನು ಕೊಡ್ತಾ ಇದ್ದೀನಿ ಲೈಬ್ರರಿಗೆ, ಈಗ ಕಟ್ಟಕ್ಕೆ. ಅದಕ್ಕೊಂದು ಜಾಗ ಕೊಡ್ಬೇಕು ನನಗೆ. ಈಗ ನಾಳೆ ನಾಡೋದ್ರಲ್ಲೇ ನಿಮ್ಗೆ ಆದೇಶ ಬರ್ತದೆ. 15 ಲಕ್ಷ ರೂಪಾಯಿ ಕೊಡ್ತೀವಿ. ನೀವು ಗಾರ್ಡನ್ ಇದು ಎಲ್ಲ ಗಾರ್ಡನ್ ಕೊಡಕ್ಕೆ ಬರೋದಿಲ್ಲ. ಎ ಪ್ಲಾಟ್ ನಲ್ಲಿ ಒಂದು 30-40 ತರ ಕೊಡ್ಬೇಕು. ಅಂದ್ರೆ ಅಟ್ಲೀಸ್ಟ್ ಕಟ್ಟಕ್ಕೆ ಲೈಬ್ರರಿ ಬಹಳ ದಿವಸದ ಬೇಡಿಕೆ ಐತಿ ಊರಿಗೆ, ಅದನ್ನು ಮಾಡುವಂತ ಕೆಲಸ. ಅದಕ್ಕೆ ಮತ್ತೆ ಜನರಲ್ ಆಗಿ ಹಾಕಿದ್ದೀನಿ. ನೀವು ಈ ರಸ್ತೆಗಳು ಎಲ್ಲ ನಿರ್ಮಾಣ ಆಗ್ಬಿಟ್ಟು ಯಾವ ಸೈಟ್ ರಿಲೀಸ್ ಮಾಡಕ್ ಹೋಗ್ಬೇಕು. ಮತ್ತೆ ಲೇಔಟ್ ನೋಡು, ಅದ್ರ ಬಗ್ಗೆ ಕಾಳಜಿ ತಗೋಬೇಕು. ನೀವಲ್ಲಿ ಯಾವ ರಾಜಕೀಯ ಪ್ರೆಷರ್ ತಂದ್ರು ನಾವು ಹೇಳಾಕೋದು, ನಾ ಹೇಳಾಕೋದು ಅಷ್ಟೇ ಬರೋದು. ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತ ಮತ್ತು ದೇವಿಕಾ ಶಿವರಾವ್ ಫೌಂಡೇಶನ್ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರುವಂತ ಶ್ರೀಮತಿ ಪಲ್ಲವಿ ನಾಗೋಡ್ ಮೇಡಮ್ ಅವರು ಒಂದು ಉತ್ತಮ ಒಂದು ಅವಕಾಶವನ್ನ ನಾಲ್ಕೂರ ಸುತ್ತಮುತ್ತಲಿನ ಜನತೆಗೆ ಒದಗಿಸಿಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಲಾ ಕಾಲೇಜ್, ASN ಲಾ ಕಾಲೇಜ್ ನಾಲ್ಕೂರಲ್ಲಿ ನೂತನವಾಗಿ ಈ ಒಂದು ಕಾಲೇಜ್ ಸ್ಥಾಪನೆ ಆಗ್ತಾ ಇದೆ. ಅದಕ್ಕಾಗಿ ನಾಲ್ಕೂರದ ಜನತೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಜನರು ಇದರ ಒಂದು ಉಪಯೋಗವನ್ನು ಪಡೆದುಕೊಂಡು ತಮ್ಮ ಶಿಕ್ಷಣವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಸುವರ್ಣಾವಕಾಶ. ಅದಕ್ಕಾಗಿ ನಾಲ್ಕೂರಲ್ಲಿ ACN ಲಾ ಕಾಲೇಜ್ ದೇವಿಕಾ ಶಿವರಾವ್ ಫೌಂಡೇಶನ್ ವತಿಯಿಂದ ಈ ಒಂದು ಸ್ಥಾಪನೆ ಆಗ್ತಾ ಇದೆ. ಅದಕ್ಕಾಗಿ ಮುಂದಿನ ನಮ್ಮ ಡಿಗ್ರಿ ಎಜುಕೇಶನ್ ಅನ್ನ ಈ ಒಂದು ಲಾ ಕಾಲೇಜಿನಲ್ಲಿ ಓದಿ ನಿಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಲಿ ಅಂತ. ಮೂರದಾಗಿರಲಿ ಮತ್ತೊಂದು ತಗಡಿ ಅಂತ ಮತ್ತೆ ಬರೀ ನೀವು ಉಪಯೋಗ ಮಾಡೋದು ಬಿಟ್ಟು ಬರೀ ಇನ್ನೊಂದು ಮಂದಿಗೆ ಅಣ್ಣಕ್ಕೆ ಕೊಟ್ಟೆ, ತಮ್ಮಗೆ ಕೊಟ್ಟೆ, ಬೀಗರಿಗೆ ಕೊಟ್ಟೆ ಅಂತೆಲ್ಲ ಸತ್ಯನಾಶ ಮಾಡ್ಬೇಡ್ರಿ. ಅವನ್ನ ಚಲೋ ಕಂಪ್ನಿ, ಇರೋ ಕಂಪ್ನಿ, ಅದು ಒಳ್ಳೆ ಕಂಪ್ನಿ ಇರೋದು ಉಪಯೋಗ ಮಾಡೋದಿಲ್ಲ.